ಪ್ರಿಯಾಂಕಾ ಗಾಂಧಿ ಅವರಿಗೆ ಭೇಟಿಗೆ ಡಿ ಕೆ ಶಿವಕುಮಾರ್ ಹಾಂ ಪ್ರಿಯಾಂಕಾ ಗಾಂಧಿ ಅವರು ಭೇಟಿಯಾಗಕ್ಕೆ ಡಿ ಕೆ ಆಗಿ ಶಿವಕುಮಾರ್ ಅವರು ಹೋಗೋದು. ನನಗೆ ಗೊತ್ತಿಲ್ಲಪ್ಪ. ನಾನು ನಿನ್ನೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಅವರು ತಾತ ಆಗಿದ್ದಾರೆ, ನಿನ್ನೆ ಅಜ್ಜ ಆಗ್ಯಾರ. ನಿನ್ನೆ ಅವ್ರಿಗೆ ಮೊಮ್ಮಗಳು ಹುಟ್ಟಿದೆ, ಅವ್ರ ಪುತ್ರಿಗೆ ಮಗು ಹುಟ್ಟಿದೆ. ಏನು ಅದಕ್ಕೆ ನನಗೆ ಅಷ್ಟೇ ಗೊತ್ತು. ನನಗೆ ಅದಾದಮೇಲೆ ಅವ್ರು ದಿಲ್ಲಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಹೋಗ್ಬೋದು, ಅವ್ರೇನಪ್ಪ ಅಧ್ಯಕ್ಷರಿದ್ದಾರೆ, ವಿವಿಧ ರಾಜ್ಯಗಳಿಗೂ ಇದ್ದಾರೆ, ಉಪಮುಖ್ಯಮಂತ್ರಿಗಳು. ದಿಲ್ಲಿ ಹೋಗೋದ್ರಾಗ ಏನು ತಪ್ಪಿದೆ? ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ ಭೇಟಿ ಆಗೋದಂತೂ ಸರ್ವೇ ಸಾಮಾನ್ಯ ಅವತ್ತು ದಿವಸ. ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವ್ರು ಭೇಟಿ ಆಗ್ಲಿಕ್ಕೆ ಬೇರೆ ಅವ್ರು ಯಾರು ಭೇಟಿ ಆಗ್ಬೇಕು? ಕಾರ್ಯಕರ್ತರು ಭೇಟಿ ಆಗ್ತಾರೆ. ಈಗ ಸುಣಗಾರ್ ಅವರು ಅವಾಗ ಹೊಡಿತಿರ್ತಾರೆ ಚಕ್ಕದಲ್ಲಿ, ಹೋಗಿ ಭೇಟಿ ಹಾಕಿರಲ್ಲ ನಾವು ಭೇಟಿ ಆಗ್ತಿರ್ತೀವಿ. ಅದ್ರಾಗೇನಿದೆ? ಅವ್ರೇನ ಬಿಜೆಪಿ ಯಡಿಯೂರಪ್ಪ ಕೂಡ ಮೀಟಿಂಗ್ ಮಾಡಿದಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವ್ರು ಕೂಡ ಮೀಟಿಂಗ್ ಮಾಡಿದಾರೆ. ತಪ್ಪೇನಿದೆ? ಏನು ತಪ್ಪೇನಿದೆ ಹೇಳ್ರಿ? ಭೇಟಿ ಆಗ್ಬಾರ್ದ? ರಾಜು ಗೌಡ್ರು ಬಂದು ಭೇಟಿ ಆದ್ರೆ ಮತ್ತೆ ಬೇರೆ ಜಮೀರ್ ಅಹಮದ್ ಅವರು ತಪ್ಪೇನಿದೆ? ತಪ್ಪೇನಿದೆ ನನ್ನ ಭೇಟಿಯಾಗಕ್ಕೆ? ಸರ್, ಈಗ ಇಂಥ ಒಂದು ಬದಲಾವಣೆ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಅವರು ಮೌನ ಆಗಿದ್ದಾರೆ ನೋಡಿ. ನಾವು ಅವ್ರು ಒಂದೇ ಮಾತು ಹೇಳಿದ್ರೆ ಎಷ್ಟು ಸಲ ಹೇಳ್ಬೇಕಪ್ಪ? ನನಗೆ ಕೇಳಿ ನನಗಂತೂ ಸುಸ್ತು ಮಾಡಿರಿ ನೀವು. ಏನ್ರಿ? ಸಿದ್ದರಾಮಯ್ಯ ಅವರು ಒಂದೇ ಮಾತಾಡ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ದಿರ್ತೀನಿ ಅಂಥೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಮತ್ತು ನಿಮ್ಮ ಇದನ್ನು ಬೇರೆ ಸುದ್ದಿನೇ ಇಲ್ಲ. ಈಗ ಪಾಪ ಇಷ್ಟು ಸುಂದರವಾದಂಥ ಬಿಲ್ಡಿಂಗ್ ಆಗ್ಯದ, ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಆಗ್ಯದ. ಅದನ್ನು ಬಿಡ್ತೀರಿ. ಈಗ ಬರಗಾಲದ ತೀವ್ರ ಬರಗಾಲದಾಗೂ ಕೂಡ ಬಿಜಾಪುರಿನ 40 ಡಿಗ್ರಿ ದಾಟಿಲ್ಲ. 38, 39 ಆದಾಗ ಕುಡಿ ನೀರಿಗೆ ಅವತ್ತು ಸಮಸ್ಯೆ ಆಗಿಲ್ಲ. ನಾವು ಕೆರೆ ತುಂಬುವುದು, ನೀರಾವರಿ ಮಾಡಿದ್ರಿಂದ ಇವತ್ತು ದಿವಸ ಜನ ನೆಮ್ಮದಿಯಿಂದಾರ. ಪ್ರತಿ ವರ್ಷ 700 ಟ್ಯಾಂಕರ್ ಹಚ್ತಿದ್ವಿ ಇದೇ ಸಂಬಂಧದಲ್ಲಿ. ಇದೆಲ್ಲ ನಿಮ್ಗೆ ಬರಂಗಿಲ್ಲ. ಅವರೇ ಸರ್, ಖರ್ಗೆ ಅವರು ಈ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಬೂಸ್ಟ್ ಅವ್ರು ಏನು ಹೇಳಿದ್ದಾರೆ? ಮೀಟಿಂಗ್ ನೋಡಿ, ಇನ್ನೂ ಯಾವುದೋ ಮೀಟಿಂಗಕ್ಕೆ ಇದು ಫಿಕ್ಸ್ ಆಗಿಲ್ಲ. ಮೀಟಿಂಗ್ ಫಿಕ್ಸ್ ಆಗ್ತದೆ, ಮೀಟಿಂಗ್ನಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಅದರ ಅರ್ಥ ಬದಲಾವಣೆ ಅಂತಲ್ಲ. ಅದು ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಇಲ್ಲಿಯ ಪರಿಸ್ಥಿತಿಗಳನ್ನ ಇವತ್ತು ಸಹ ಅವಲೋಕನ ಮಾಡ್ತಾರೆ. ಸಿಎಂ ಟೀಮ್ಗೆ ಒಂದು ಟಾನಿಕ್ ಕೊಟ್ಟಂಗೆ ಸರ್. ಯಾರಿಗೆ? ಸಿಎಂ ಅವ್ರ ಟೀಮ್ಗೆ ಖರ್ಗೆ ಅವರು ಹೇಳಿದ ಒಂದು ಪರೋಕ್ಷವಾಗಿ ಬೆಂಬಲ ಕೊಟ್ಟಂಗೆ. ನೋಡಿ, ಒಂದು ಹೇಳ್ತೀನಿ, CM ಅವ್ರಿಗೆ ಖುದ್ದಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿ. ಏನ್ರಿ? ಡಿ ಕೆ ಶಿವಕುಮಾರ್ ಅದೇ ಹೇಳ್ತಾರೆ, ನಾವು ಅದೇ ಹೇಳ್ತಾ ಇದೀವಿ. ಎಷ್ಟು ಸಲ ನಿಮ್ಗೆ ಹೇಳ್ಬೇಕು? ನಿಮಗೆ ದಿನ ಅದನ್ನ ಬಿಟ್ಟು ಬೇರೆ ಸುದ್ದಿನೇ ಬೇಕಾಗಿಲ್ಲ. ಕ್ಲಿಯರ್ ಆಗಿ ಹೇಳ್ಬೋದಿತ್ತಲ್ಲ ಹೈಕಮಾಂಡ್. ಇಲ್ಲ, ಬಿಜಾಪುರ ಬರೀ ಪಾಪ ಕುಡಿ ನೀರಿಂದು ಅದು ಇದು ಬಿಸಿಲ ಅದ ಇದು ಅದ ಎಲ್ಲ ಸರ್ ಬರೀರಿ. ಯಾರ್ದು? ನಾನು KPCC ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲ ಅಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು KPCC ಅಧ್ಯಕ್ಷ ಆಗ್ಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಥವಾ ನಾವೇನೇ ನಿಮ್ಮ ಮುಂದೆ ಮೀಡಿಯಾದ ಮುಂದುವರಿ KPCC ಅಧ್ಯಕ್ಷ ಹಾಕಿವ? ನಿಮ್ಮ ಮುಂದೆ ಹೇಳಿದ್ರೆ ನಮ್ಗೆ ಏನು ಹೇಳಬೇಕಾಗಿತ್ತು ನಮ್ಮ ಹೈಕಮಾಂಡ್ ಮುಂದೆ ಹೇಳ್ತೀವಿ. ನಿಮ್ಮ ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಅದದು? ಹಾಂ, ಯಾರು? ಅದೇನೊಂದು ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರು ಏನು ಚರ್ಚೆ ಮಾಡ್ತೀವಿ, ಅವಾಗ ನಮಗೇನು ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿರ್ತೀವಿ. ಸರ್, ಕಳೆದ ಸರಿ ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ, ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದ್ರು ನನ್ನ ನೇತೃತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ. ತಾವು ಸಹಿತ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ ನೋಡಿ, ಅವ್ರು ಹೇಳಿದ್ರು ಅವ್ರ ನೇತೃತ್ವದವರು KPCC ಪ್ರತ್ಯೇಕ ಪಕ್ಷಕ್ಕೆ ಯಾರು ಸುಪ್ರೀಮೋ ಅಧ್ಯಕ್ಷರು, ಸರ್ಕಾರಕ್ಕೆ ಯಾರು ಸುಪ್ರೀಮೋ ಮುಖ್ಯಮಂತ್ರಿಗಳು. ಹಾಗೆ ನನ್ನ ನೇತೃತ್ವದಲ್ಲಿ ಹೇಳಿದ್ದಾರೆ. ಅದರ ಅರ್ಥ ನೀವು ಕಲ್ಪಿಸೋದು ಆ ರೀತಿ ಅಲ್ಲ. KPCC ಅಧ್ಯಕ್ಷನಾಗಿ ನನ್ನ ನೇತೃತ್ವಕ್ಕೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅನೇಕ ಮಂದಿ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಬೂತ್ ಲೆವೆಲ್ ಹಿಡ್ಕೊಂಡು ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ದುಡ್ದಂತನ್ನ ಮತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಹೇಳುವ ಅರ್ಥ ಏನು? ನಾನು KPCC ಅಧ್ಯಕ್ಷನ ಮ್ಯಾಗ ಪಕ್ಷದ ಮುಖಂಡವರು ಹೆಡ್. ಹಿಂದೆ ಹೇಳ್ತೀವಲ್ಲ, ವೀರೇಂದ್ರ ಪಾಟೀಲ್ ಹಿಂದೆ ಅಧ್ಯಕ್ಷರು. ವೀರೇಂದ್ರ ಪಾಟೀಲ್ ಅಧ್ಯಕ್ಷ ಇದ್ದಲ್ಲ 178 ಸೀಟ್ ಬಂದಿದ್ದೀವಿ. ಹಿಂದೆ 13ರಲ್ಲಿ ಪರಮೇಶ್ವರ್ ಅವರು ಪ್ರೆಸಿಡೆಂಟ್ ಇದ್ದರು. ಅವರು ಅಧ್ಯಕ್ಷರ ಪಕ್ಷಕ್ಕೆ ಅಧ್ಯಕ್ಷರು, ಮುಖ್ಯಸ್ಥರು ಯಾರು? KPCC ಪ್ರೆಸಿಡೆಂಟ್ರು. ಸರ್ಕಾರಕ್ಕೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಆ ಅರ್ಥದಿಂದ ಹೇಳಿದ್ದಾರೆ. 2 ಗೆಲ್ತೀವಿ ನಾವು, ಅದ್ರಾಗೇನದ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.